ದುಡ್ಡು ನುಂಗಿದ ನಾಗೇಂದ್ರರನ್ನು ಸಂಪುಟಕ್ಕೆ ಸೇರಿಸಿದ್ದೇಕೆ? ಕಾರವಾರದಲ್ಲಿ ಗುಡುಗಿದ ರೂಪಾಲಿ ನಾಯ್ಕ್. ಬಹುಕೋಟಿ ವಾಲ್ಮೀಕಿ ನಿಗಮ ಹಗರಣದ ಆರೋಪವನ್ನು ಎದುರಿಸುತ್ತಿರುವ ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರನ್ನು ಮತ್ತೆ ರಾಜ್ಯದ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಎಚ್ಚರಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಇಂದು ಗುರುವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಿದ್ದ ಸುಮಾರು 186 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಬೇರೆ ಖಾತೆಗಳಿಗೆ ವರ್ಗಾಯಿಸಿದ ಗಂಭೀರ ಆರೋಪ ನಾಗೇಂದ್ರ ಅವರ ಮೇಲಿದೆ. ಈ ಪ್ರಕರಣದ ತನಿಖೆಯನ್ನು ಜಾರಿ ನಿರ್ದೇಶನಾಲಯ ಮತ್ತು ನ್ಯಾಯಾಲಯ ನಡೆಸುತ್ತಿರುವಾಗಲೇ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ಅಕ್ಷಮ್ಯ ಎಂದು ಕಿಡಿಕಾರಿದರು. ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದಿಂದ ವಜಾಗೊಂಡಿದ್ದವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಯಾವ ಸ್ವಾರ್ಥ ಇದೆ ಎಂದು ಅವರು ಪ್ರಶ್ನಿಸಿದರು. ಕಾಂಗ್ರೆಸ್ನಲ್ಲಿ ಅದೇ ಸಮುದಾಯದ ಇತರ ದಕ್ಷ ನಾಯಕರಿದ್ದರೂ ಭ್ರಷ್ಟಾಚಾರದ ಆರೋಪ ಹೊತ್ತವರನ್ನೇ ಮಂತ್ರಿಯನ್ನಾಗಿ ಮಾಡಿರುವುದು ಜನರಿಗೆ ಮಾಡಿದ ದ್ರೋಹ ಎಂದು ರೂಪಾಲಿ ನಾಯ್ಕ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾಗೇಂದ್ರ ಅವರನ್ನು ತಕ್ಷಣವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ರಾಜ್ಯ ಮಟ್ಟದ ಈ ಹೋರಾಟಕ್ಕೆ ಬೆಂಬಲವಾಗಿ ಜಿಲ್ಲೆಯಲ್ಲೂ ನಾಳೆಯಿಂದ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂಭಾಗ ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಂತ ಹಂತವಾಗಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಜನರ ತೆರಿಗೆ ಹಣ ಹಾಗೂ ದಲಿತರ ಕಲ್ಯಾಣದ ಹಣವನ್ನು ಚುನಾವಣೆ ಮತ್ತು ಸ್ವಾರ್ಥಕ್ಕೆ ಬಳಸಿಕೊಂಡಿರುವ ಈ ಸರ್ಕಾರಕ್ಕೆ ಜನರೇ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ, ಒಬಿಸಿ ಮೋರ್ಚಾದ ರಾಜೇಂದ್ರ ನಾಯ್ಕ್, ನಯನಾ ನೀಲಾವರ್, ನಗರಸಭೆಯ ಮಾಜಿ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್, ಮನೋಜ್ ಭಟ್ ಹಾಗೂ ಎಸ್ಸಿ ಮೋರ್ಚಾದ ಪ್ರಮುಖರು ಉಪಸ್ಥಿತರಿದ್ದರು. ನಾಗೇಂದ್ರ ಅವರನ್ನ ಪುನಃ ಅವರ ಸಚಿವ ಸಂಪುಟದಲ್ಲಿ ಅವರು ಸೇರ್ಪಡೆ ಮಾಡಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಅವರು ಮಿನಿಸ್ಟರ್ ಆಗಿದ್ದಾರೆ. ಅವರು ಮಾಡಿರುವಂತ ಬಹಳ ಹೇಯ ಕಾರ್ಯಗಳನ್ನ ಆಗಿನ ಸಿಎಂ ಆದಂತ ಸಿದ್ದರಾಮಯ್ಯ ಸರ್ ಅವರು ಭಾರತೀಯ ಜನತಾ ಪಾರ್ಟಿ ಆ ಮೂಢ ಹಗರಣದಲ್ಲಿ ಮತ್ತೆ ಈ ನಾಗೇಂದ್ರ ಹಗರಣದಲ್ಲಿ 186 ಕೋಟಿ ಯಾವಾಗ ಹಗರಣ ಆಗಿತ್ತು, ಭ್ರಷ್ಟಾಚಾರ ಆಗಿತ್ತು, ಅದನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಜನರ ಸಮ್ಮುಖದಲ್ಲಿ ಬಂದಿತ್ತು. ಆ ವಿಷಯದಲ್ಲಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡುವುದರ ಮೂಲಕ ಮತ್ತೆ ಅನೇಕ ಹೋರಾಟದ ಮೂಲಕ ಅವರನ್ನು ಎಚ್ಚೆತ್ತುಕೊಂಡು ಈ ತರದಲ್ಲಿ ಎಸ್ಸಿ ಹಣಗಳನ್ನು ಅವರು ನುಂಗಿದ್ದಾರೆ, ಬೇರೆ ಬೇರೆ ಒಂದು ಕಡೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಈಗಾಗಲೇ ಅದು ಇಡೀ ಇದರಲ್ಲಿ ಇದೆ. ಆದ್ರೂ ಕೂಡ ಅವರನ್ನ ಪುನಃ ಒಂದು ಸಚಿವ ಸಂಪುಟಕ್ಕೆ ಅವ ವಜಾ ಮಾಡಿದ್ರು. ಆದ್ರೂ ಪುನಃ ಅವರನ್ನ ಈಗ ಸಚಿವ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಅವರು ಸೇರಿಸಿಕೊಂಡಿದ್ದಾರೆ. ಕಾರಣ ಏನು? ಎಸ್ಸಿ ಅವರ ಫಂಡ್ ಅನ್ನ ಅದು ಈಗಲೂ ಕೂಡ ಒಂದು ಕೋರ್ಟ್ ನಡೀತಾ ಇರ್ಬೇಕಾದ್ರೆ, ಕೇಸ್ ನಡೀತಾ ಇರ್ಬೇಕಾದ್ರೆ ಅಂತ ದೊಡ್ಡ ಹಗರಣವಾದ ಒಂದು 186 ಕೋಟಿ ರೂಪಾಯಿ ಹಗರಣವನ್ನ ಇವತ್ತು ಪುನಃ ಅವರು ಆ ಒಂದು ನಿಟ್ಟಿನಲ್ಲಿ ಅವರು ವಜಾ ಮಾಡಿದ್ರು, ಮತ್ತೆ ಸೇರಿಸ್ಕೊಂಡು ಈ ರೀತಿಯೆಲ್ಲ ಮಾಡ್ತಾ ಇತ್ತು. ಯಾವ ಇದಕ್ಕಾಗಿ ಸ್ವಾರ್ಥಕ್ಕಾಗಿ ಅಂತ ಅವರು ಹೇಳಬೇಕು. ಒಂದು ಅವರನ್ನು ಕೈ ಬಿಡಬೇಕಂತ ಹೇಳಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ನಾಳೆ ಇವತ್ತಿನಿಂದ ಶುರುವಾಗುವಂತಹ ಅಧಿವೇಶನ ಮಂಡಲದಲ್ಲಿ ಬಾವಿಗಿಳಿದು ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಅವರಲ್ಲಿರುವಂತ MLA MLCಗಳು ಎಲ್ಲ ಇವತ್ತು ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ಜಿಲ್ಲೆಯಾದಂತ ನಮ್ಮ ಹೋರಾಟವನ್ನ DC ಕಚೇರಿ ಮುಂಭಾಗದಲ್ಲಿ ಒಂದೊಂದು ದಿನ ಒಂದೊಂದು ವಿಧಾನಸಭಾ ಕ್ಷೇತ್ರವಾಯಿತು ನಾವು ಕೂಡ ಈ ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೇವೆ ನಾಡಿನಿಂದ. ಕಾರಣ ಇಷ್ಟೇ, ಅವರದೇ ಸಮಾಜದವರು ಬಹಳಷ್ಟು ಜನ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಯಾರನ್ನಾದ್ರೂ ಸೇರಿಸ್ಕೊಳ್ಬೇಕು, ಹಣ ಯಾವ ತರದಲ್ಲಿ ನುಂಗಬೇಕು, ಯಾವ ತರದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಯಾವ ತರದಲ್ಲಿ ಭ್ರಷ್ಟಾಚಾರ ಮಾಡಬೇಕಂತ ಎಲ್ಲರಿಗೂ ತೋರಿಸ್ಕೊಟ್ಟಂತ ನಾಗೇಂದ್ರ ಅವರಿಗೆ ಮತ್ತೆ ಆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತಾರಂದ್ರೆ ಯಾವ ಸ್ವಾರ್ಥಕ್ಕಾಗಿ ಮತ್ತೆ ಯಾವ ಒಂದು ಪುರುಷತ್ವಕ್ಕಾಗಿ ಅಂತ ನಮಗೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ಬೇಕಾಗ್ತದೆ, ಜನರಿಗೆ ಆನ್ಸರ್ ಕೊಡ್ಬೇಕಾಗ್ತದೆ. ಈ ತರದಲ್ಲಿ ನೀವು ಸಚಿವ ಸಂಪುಟ ರಚನೆ ಮಾಡಿದ್ರೆ ಜನರಿಗೆ ಏನ್ ಮುಖ ತೋರಿಸ್ತೀರಾ? ಜನರ ಹಣ್ಣನ್ನು
ಜನರ ಹಣವನ್ನು ಯಾರಿಗೆ ಪಾಪ SC/ST ಅವರಿಗೆ ಕೊಡಬೇಕಾಗಿರುವಂತ ಹಣವನ್ನ ಬೇರೆ ವಿಷಯಕ್ಕೆ ಟ್ರಾನ್ಸ್ಫರ್ ಆಗಿ ನಿಮ್ಮ ಇಲೆಕ್ಷನ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ಗಾವಣೆಯನ್ನು ಮಾಡಿಕೊಂಡು ಅನೇಕ ಬ್ಯಾಂಕ್ ಅಕೌಂಟ್ಗಳನ್ನು ತೆಗೆದು ಈ ರೀತಿಯ ದೊಡ್ಡ ಒಂದು ಭ್ರಷ್ಟಾಚಾರನೇ ನಡೆದಿರುವಂತಹ ಈ ಆಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಅವರನ್ನು ಅವಾಗ ವಜಾ ಮಾಡಿಕೊಂಡು ಕೂಡ ಇವತ್ತು ಅದನ್ನು ಅವರು ಇರಿಸ್ಕೊಂಡಿದ್ದು ಅವರನ್ನು ನಾವು ಹೇಳ್ತಾ ಇರೋದು ಅವರಲ್ಲಿ ಮತ್ತೆ ನೀವು ಎಲ್ಲಿಂದ ವಜಾ ಮಾಡಬೇಕು, ಅವ್ರಿಗೆ ಯಾವುದೇ ತರಹದ ಸ್ನಾನ ಮಾಡಬಾರ್ದು ಕೊಡಬಾರ್ದು. ಈ ರೀತಿಯ ಭ್ರಷ್ಟಾಚಾರದಲ್ಲಿರುವಂತವರನ್ನು ಮತ್ತೆ ಸೇರಿಸ್ಕೊಂಡ್ರೆ ಮುಂದೆ ಏನು ನೀವು ಜನರಿಗೆ ಮುಖ ತೋರಿಸ್ತೀರಿ, ಏನು ಅಭಿವೃದ್ಧಿ ಮಾಡ್ತೀರಾ ಅಂತ ಹೇಳ್ಬೇಕಂತ ಇವತ್ತು ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ.